ಬರ್ರಿ ಯಾಕ ಪಾಪ ಬೀಡಿ ಕಚ್ಕೋಬೇಕು ಸ್ಟೈಲ್ ಆಗಿ ಅನ್ಕೊಳ್ಳೋ ಅಷ್ಟೊತ್ತಿಗೆ ಯಾಕೋ ಕಚ್ಕೊಳ್ಳಿ ನೋಡೋಣ ಹೆಂಗ್ ಸ್ಟೈಲ್ ಏನ್ ನಿಮ್ಮ ಹೆಸರು? ಮುತ್ತು ನಾಯ್ಕ ಅವ್ರೆ, ಕಚ್ಕೊಳ್ರಿ ನೋಡಮ್ಮ ಹೆಂಗ್ ಸ್ಟೈಲ್ ಕಚ್ತೀವಿ ನೋಡಮ್ಮ. ಬೇಡ ಅಂತೀರಾ? ಧೂಮ್ರಪಾನ ನಿಷೇಧ. ನೀವ್ ಹೇಳಕ್ ಮುಂದೆ ಅದಕ್ಕೆ ನೀವೇ ನಿಷೇಧ ಮಾಡ್ಬಿಟ್ರಿ. ವೆರಿ ಗುಡ್, ಒಳ್ಳೆ ಕೆಲಸ. ನಾನು ನಿಮ್ ಪರೀಕ್ಷೆ ಮಾಡ್ದೆ, ನೋಡೋಣ ಕಚ್ಕತ್ತೀರಿ ಹೆಂಗ ಅಂತ. ಮುತ್ತು ನಾಯಕ್ ಅವರೇ, ಯಾವೆಲ್ಲ ಪ್ರಾಣಿಗಳು ಬಂದು ಮುತ್ತು ಕೊಡ್ತವೆ ನಿಮ್ಗೆ? ನಮ್ಗೆಲ್ಲ ಪ್ರಾಣಿಗಳು ಹಂದಿಗಳು ಮುತ್ತು ಕೊಡ್ತಾರೆ. ಸಾಯಂಕಾಲ ಇಲ್ಲಿ ಬಂದ್ರೆ ಬರೋಕ್ ಕೊಡುದಿಲ್ಲ. ಇದೆಲ್ಲ ಇದೆಲ್ಲ ಬತ್ತವ ಕಾಡಂದಿಗಳು. ಏನಾದ್ರೂ ಮಿಚ್ಮೀರಿ ಚಿಕ್ಕ ಮಕ್ಕಳಿಗೆ ಸಿಕ್ಬಿಟ್ರೆ ತಿಂದ್ಬಿಡ್ತವೆ. ಅಲ್ಲ, ಕಾಡಂದಿ ತಿನ್ನುದಿಲ್ವಲ್ಲ, ಹೊಡಿತವೆ ಬಂದು. ಒಂದ್ಸತ ಅದು ರಕ್ತ ಅದ್ರ ಬಾಯಿಗೆ ಹೋಗ್ತು ಅಂದ್ರೆ ಆಯ್ತು, ಆಮೇಲೆ ತಿಂದಾಕ್ಬಿಡ್ತವೆ, ಬಿಡುದಿಲ್ಲ. ಹಂದಿಗಳು ಮಂತಿನೇನ್ ಮಾಡ್ತವೆ? ದೊಡ್ಡವ್ರ ಮೇಲೆ ಅಟ್ಯಾಕ್ ಮಾಡ್ತವೆ. ದೊಡ್ಡವ್ರ ಮೇಲೆ ಅಟ್ಯಾಕ್ ಮಾಡ್ತವೆ. ಮಕ್ಳು ಸಿಕ್ಕಿದ್ರೆ ಬಿಡಲ್ಲ. ದೇವ್ರೇ, ಆನೆ ಸತ್ ಬಿದ್ದಿದ್ರೆ ಆನೆನೆ ತಿಂತವೆ. ಅಂತ ಕೆಟ್ಟ ಜಾತಿ ಹಂದಿ ಜಾತಿ, ಯಾವ ಪ್ರಾಣಿನೂ ಬಿಡಲ್ಲ ಅದು. ಹೌದಾ? ಇವಾಗ ಏನಾದ್ರು ನಾವು ಹೊಲಕ್ ಹೋಗ್ಬೇಕು, ಮನೆಗ್ ಬರ್ಬೇಕು ಅಂದ್ರೆ ಆ ದಾರಿಗಳೆಲ್ಲ ಭಯ, ಬರಕ್ಕಾಗಲ್ಲ. ಫಾರೆಸ್ಟ್ನವರು ಏನಾದ್ರು ನಾವು ಮಾಡ್ತೀವಿ ಅಂದ್ರೆ ನಮ್ಗೆ ತಕೊಂಡೋಗಿ ಜೈಲ್ಗೆ ಹಾಕ್ತಾರೆ. ನೀವೇನ್ ಮಾಡ್ಬೇಕು ಅನ್ಕೊಳ್ತೀರಾ? ನಾವು ಏನಾದ್ರು ಮಾಡಿ ಹಂದಿಗಳಿಗೆ ಓಡಿಸ್ಬೇಕು ಅಂದ್ರೆ ಏನ್ ಹಂದಿಗಳಿಗೆ ನೀವೇ ಅಂತ ಹೊಡೆದವರು, ನೀವೇ ಅಂತ ಸಾಯಿಸಿದವರು. ಜನ ಸಾಯ್ತಿದ್ರೆ ಪರವಾಗಿಲ್ಲ, ಜನ ಸತ್ರ. ಈಗ ಒಂದಷ್ಟು ಬುದ್ಧಿಜೀವಿಗಳಿದ್ದಾರೆ. ಈಗ ಈ ಕಾರ್ಯಕ್ರಮ ನೋಡ್ತಿರೋರು ಒಂದಷ್ಟು ಬುದ್ಧಿಜೀವಿಗಳು ಹೇಳ್ತಾರೆ, ಅಲ್ಲ ರೀ ನೀವು ಅಲ್ಲ ಕಾಡು ಪ್ರಾಣಿಗಳು ನಿಮ್ಮ ಹತ್ರಕ್ಕೆ ಬಂದಿಲ್ಲ, ನೀವೇ ಕಾಡಿಗೆ ಹೋಗಿದ್ದೀರಾ ಅಂತ ಹೇಳ್ತಾರೆ. ನಾವಿರೋದು ಕಾಡು ಅಂದ್ರೆ ನಮ್ಗೆ ಯಾತಕ್ಕೆ ಕುಳಿಸ್ತೀರಿ? ಇಲ್ಲಿ ಜಮೀನ್ ಕೊಟ್ಟು ನಾವು ಪಟ್ಟ ತಕೊಂಡು ನಮ್ಗೆ ಯಾತಕ್ಕೆ ಕುಳಿಸ್ತೀವಿ? ನಮ್ಗೆ ಮೊದಲೇ ಕಳಿಸ್ಬೋದು. ಗೊತ್ತಾಯ್ತಾ ಸರ್ ಬುದ್ಧಿಜೀವಿಗಳೇ? ಗೊತ್ತಾಯ್ತಾ? ಇವ್ರ ಬದುಕು, ಇವ್ರ ಭವಣೆ, ಇವರ ಸಂಪ್ರದಾಯ, ಇವರ ರೀತಿ ರಿವಾಜು ಎಲ್ಲ ಇಲ್ಲೇ ಇರೋದು. ಆಯ್ತಾ? ಇವ್ರನ್ನ ತಗೊಂಡು ಹೋಗ್ಬಿಟ್ಟು ಸಿಟಿಗೆ ಬಿಟ್ಬಿಟ್ರೆ ಇವ್ರಿಗೆ ಕೈ ಕಾಲು ಓಡೋದಿಲ್ಲ. ಆಯ್ತು, ಅದು ಇವಾಗಲ್ಲ. ಈ ಭೂಮಿ ಯಾವಾಗ ನಾವ್ ಇಟ್ಕೊಂಡು ಅದನ್ನ ಯಾವಾಗ ಪಟ್ಟ ಕೊಟ್ರು, ನಮ್ಗೆ ಯಾವಾಗ ಆಯ್ತು? ನಾವ್ ಇರೋದ್ ಕಾಡ. ನೀವೇನ್ ಕಾಡ್ ಹಾಳು ಮಾಡ್ಬೇಕು ಅಂತ ಬಂದಿರೋರಲ್ಲ. ನೋಡಕ್ ಹೋದ್ರೆ ಕಾಡು ಉಳಿಸ್ತಿರೋರೆ ನೀವು. ನಾವು ನಮ್ಮಿಂದಲೇ ಕಾಡು ಉಳಿದಿರೋದು. ಫಾರೆಸ್ಟರ್ ಬಂದ್ಬಿಟ್ಟೆ ಜನಗಳಿಗೆ ತೊಂದ್ರೆ, ಫುಲ್ ತೊಂದ್ರೆ. ಫಾರೆಸ್ಟರ್ ನಾವ್ ಏನು ಮಾಡೋಕೆ ಇಲ್ಲ. ಇವಾಗ ಆಡು ಕುರಿ 150 ಕಾಂಡೆ ಆಡು ಕುರಿ ಮಡಗಿದ್ದೆ ನಾನು. 100 ಕಾಂಡೆ ದನ ಇತ್ತು. ಇಂತ ಕಾಡಲೆಯ ಇಲ್ಲೇ ಅವಾಗೆಲ್ಲ ಅವೆಲ್ಲ ಗೊಬ್ಬರ ಮಾರ್ತಿದ್ವು, ಇತ್ತು, ಅವು ಇತ್ತು, ತಿನ್ನುವ ತಿನ್ಕೊಳ್ಳಿ ಅನ್ಬಿಟ್ಟು. ಈಗ ಯಾರಿಗೂ ಒಳಗಡೆ ಬಿಡುದಿಲ್ವೇ? ಅದ ಆಡ್ ಮೇಯ್ಸೋರ್ಗೂ ಓಡಿಸ್ತಾರೆ, ದನ ಮೇಯ್ಸೋರ್ಗೂ ಓಡಿಸ್ತಾರೆ. ಮೇವಿಲ್ಲ, ನೀರಿಲ್ಲ ಅಂದ್ರೆ ಕಾಡಿನಲ್ಲಿ ಹೋಗಿ ಹಾಲ್ಟ್ ಆಗಿರ್ತಿತ್ತು ನಾವು. ಅವಾಗ ಅಲ್ಲೇ ಅಂದ್ರೆ ನೀವು ಮರ ಗಿಡ ಎಲ್ಲ ಕಡಿತೀರಾ ಅಂತ ಅವ್ರ ಅಲ್ಲಿ ಲೆಕ್ಕಾಚಾರ ಅಂತಲ್ಲ, ಇವ್ರಿದ್ರೆ ಎಲ್ಲ ಖಾಲಿ ಮಾಡ್ತಾರೆ ಅನ್ಬಿಟ್ಟು ಫಾರೆಸ್ಟ್ನರ್ ಫುಲ್ ಕಂಡೀಷನ್. ಅಂದ್ರೆ ನೀವು ಮರ ಎಲ್ಲ ಕಡಿತಿದ್ರ? ನೀವು ಕಡಿದು ನಾವೇನ್ ಏನ್ ಮಾಡುದು? ತಲೆ ಮೇಲೆ ಒತ್ಕೊಳಕಾಯ್ತದೆ? ಆಗಲ್ಲ. ಇಟ್ಕೊಂಡ್ರೆ ಅಲ್ಲಿ ಒಂದು ಹಟ್ನೆ ಮಾಡ್ಕೊಳ್ಳೋದು, ಒಂದು ಗುಡಿಸಲು ಮಾಡ್ಕೊಂಡು ಅಲ್ಲಿ ವಾಸಕ್ಕೆ ಒಂದು ಮಾಡ್ಕೊಳ್ತಿದ್ವಿ ಅಷ್ಟೇ. ಅದನ್ನ ಕಡ್ದು ನಾವೇನ್ ಮಾಡ್ಬೇಕು? ಏನು ಅಂದ್ರೆ ಈಗ ಗಂಧದ ಕಳ್ಳರು, ಆಮೇಲೆ ಮರಗಳ್ರು, ಅವ್ರನ್ನೆಲ್ಲ ಹಿಡಿಯಲ್ಲ. ಅವ್ರನ್ನೆಲ್ಲ ಹಿಡಿಯಲ್ಲ. ಏನ್ ನಿಮ್ಮ ಹೆಸರು? ಮುತ್ತು ನಾಯ್ಕ. ಮುತ್ತಯ್ಯ, ಏನು ಇನ್ನೊಂದ್ಸಲ ಹೇಳಿ. ಅವ್ರನ್ನೆಲ್ಲ ಹಿಡಿಯಲ್ಲ. ಹೇಳಿ. ದೊಡ್ಡ ಕಳ್ಳರನ್ನ ಹಿಡಿಯಕ್ ಸಾಧ್ಯನೇ ಇಲ್ಲ. ಅದು ನಮ್ಮಂತವ್ರು ಇಲ್ಲಿ ಸೌದೆಗೆ ಹೋಗೋರು ಒಂದು ಗೂಟ ತರಬೇಕು, ಒಂದ್ ಎಟ್ಟನೆ ಮಾಡ್ಬೇಕು, ನಮ್ಗೆ ಹಿಡಿತಾರೆ. ಅವ್ರಿಗೆ ಹಿಡಿಯೋದಕ್ಕೆ ಅಷ್ಟು ದಮ್ಮಿದ್ಯಾ ಇವ್ರಿಗೆ? ಇಲ್ವಾ?